ನೋಡಿ ಒಂಥರ ಇರಿಟೇಟ್ ಮಾಡ್ಬಿಟ್ಲು. ನೋಡಿ ಮನಗ್ಸಿದ್ರೆ ಹೆಂಗ್ ಬಂದಿದ್ದಾಳೆ ಆಚೆ. ಸ್ನಾನ ಮಾಡಿ ಮನಗ್ಸಿದ್ರೆ ಹಿಂಗೆ ಆಡ್ತಾಳೆ ನನ್ನ ಮಗಳು. ಯಾರ ಮೇಲೆ ಹಿಂಗೆ ಆಡ್ತಾವ ಮಕ್ಕಳು? ಏನೇ ಗುಂಡು ಮಲ್ಕೋ ಅಂತ ಸ್ನಾನ ಮಾಡ್ಸಿರೆ ಏನು ನಿಂದು ಅವತಾರ? ಅಲ್ಲಿ ನೋಡಿ ಎದ್ದೆದ್ದು ಹೆಂಗೆ ಕುತ್ಕೊಂತಿದ್ದಾಳೆ ಮಲ್ಕೊಳೋದು ಬಿಟ್ಟು. ನಿದ್ದೆ ಬರ್ತಿಲ್ವಾ ನಿನಗೆ? ನಿದ್ದೆ ಬರ್ತಿಲ್ವಾ? ಮಲ್ಕೋ, ಮಲ್ಕೊಳಮ್ಮ. ಈಗ ಮಲ್ಕೋಬೇಕಷ್ಟೇ ಇವಾಗ. ಸರಿನಾ? ನೋಡು ಎದ್ದೆದ್ದು ಕುತ್ಕೊಳದ. ನಿದ್ದೆ ಬರ್ತಿಲ್ವಾ? ನಿಮ್ಮ ಮನೆಗಳಲ್ಲೂ ಹಿಂಗೆ ಮಾಡ್ತಾವ ಮಕ್ಕಳು ಹೇಳಿ. ನಮ್ಮದಂತೂ ಬಜಾರಿ ಆಗಿದೆ ಅದು. ಸ್ನಾನ ಮಾಡಿಸಿ ಮಲಗಿಸಿದ್ರೆ ಎದ್ದೆದ್ದು ಹೆಂಗೆ ಕುತ್ಕೊಳ್ತಾ ಇದ್ದಾಳೆ. ಗುಂಡಮ್ಮ ಪಚ್ಚಿ ಮಾಡೋ. ಸ್ನಾನ ಮಾಡಿದ್ಯಾ ತಾನೇ? ಪಾಚಿ ಮಾಡ್ಬೇಕು ತಾನೇ ನೀನು? ಅಲ್ಲಿ ನೋಡು ಹೆಂಗೆ ಬರ್ತೀಯ, ಬಿದೋಗ್ತೀಯಲ್ವಾ? ಗೊತ್ತಾಗಲ್ವಾ ನಿನಗೆ? ಇವಾಗ ತಾನೇ ಗೊಬ್ಬಿನ ಮಲಗಿಸ್ಬಿಟ್ಟು ಬಂದೆ. ಹೆಂಗೆ ಆಡ್ತಾ ಇದ್ವಿ ಇವತ್ತು. ಭಾರಿ ಒಂಥರ ಇರಿಟೇಟ್ ಮಾಡಿಬಿಟ್ಲು. ಬೆಳಗ್ಗೆ ಎದ್ದಾಗಿಂದನೂ ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ನಿದ್ದೆ ಬರ್ತಿದೇನೋ ಅಂತ ಬೇಗ ಸ್ನಾನ ಮಾಡಿ ಮಲಗಿಸಿದ್ರೆ ತೊಟ್ಲೊಳಗೆ ಎದ್ದೆದ್ದು ಕುತ್ಕೊತಾ ಇದ್ದಾಳೆ. ಯಾಕೆ ಹಂಗೆ ಮಾಡ್ತಿದ್ದಾಳು ಏನು? ಆಮೇಲೆ ಮತ್ತೆ ಸಮಾಧಾನ ಮಾಡಿ ಮತ್ತೆ ಮಲಗಿಸಿದ್ದೀನಿ. ಇವಾಗ ನಿದ್ದೆ ಮಾಡ್ತಾ ಇದ್ದಾಳೆ. ನಾನು ಇನ್ನೂ ಟಿಫನ್ನು ಕೂಡ ಮಾಡಿಲ್ಲ, ಮಾಡಬೇಕು. ನಮ್ಮಮ್ಮ ಅವಲಕ್ಕಿ ತಿಂಡಿ ಮಾಡಿದ್ದಾರೆ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಟಿಫನ್ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಈ ಒಂದು ಪಾರ್ಸಲ್ಲು ನಿನ್ನೆನೇ ಬಂತು. ಅಂದರೆ ನಾನು ಅಂದ್ಕೊಂಡಿದ್ದೆ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಬರುತ್ತೆ ಅಂತ. ಬಟ್ ಈ ಪಾರ್ಸಲ್ ಬಂದಿದ್ದು ನನಗೆ ಅಮೆಝಾನಿಂದ 9:00 9:30 ಆಗಿತ್ತು. ಅವಾಗ ತೊಗೊಂಬಂದು ಕೊಟ್ಟಿದ್ದು. ಇನ್ನು ಅವಾಗ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಮಾರ್ನಿಂಗ್ ಓಪನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಇವಾಗ ಓಪನಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಅಲ್ಲಿ ನಮ್ಮ ಮಗನ ಕೂರಿಸ್ಕೊಂಡು ಓಪನ್ ಮಾಡ್ತಾಯಿದ್ದೀವಿ. ನಮಗಂತೂ ಮಾಡೋಕ್ಕೆ ಆಗಲಿಲ್ಲ. ಅವಳು ಬರೋಳು ಕೀಳೋಳು. ಅವ್ರ ಪಪ್ಪ ಏನಾರು ಇಟ್ಕೊಂಡಿದ್ರೆ ಅದು ಅವಳಿಗೆ ಬೇಕಿತ್ತು. ನಾನೇನಾರು ಕೈಲಿ ಇಟ್ಕೊಂಡ್ರೆ ಅದು ಕಿತ್ಕೊಳ್ಳೋಳು. ನೋಡಿ ಅಲ್ಲಿ ಅವ್ರ ಅಪ್ಪ ಏನಾದ್ರು ಹಿಂಗೆ ತೆಗಿತಾ ಇದ್ದಾರೆ, ಅವಳು ಓಡ್ಬಂದು ಬಾಕ್ಸ್ನೇ ಉರುಳಿಸ್ತಾಳೆ ನೋಡಿ ಅವ್ರ ಅಪ್ಪನ ಮೇಲೆ. ಇವಾಗ ಅವ್ರು ನೋಡಿ ಹಾಗೆ ಮಾಡ್ತಾ ಭಾರಿ ತುಂಟತನ ಮಾಡ್ತಾ ಇರ್ತಾಳೆ ನೋಡಿ. ಎದ್ದು ನಿಂತ್ಕೊಳೋದು, ಬರ್ತಾಳೆ, ಮತ್ತು ಏನು ಮಾಡ್ತಾವ್ರಿ ಇವರು ಅಂತ ನೋಡೋದು, ಈ ಥರ ಮಾಡ್ತಾ ಇರ್ತಾಳೆ. ಅವರಪ್ಪ ನೋಡಿ ಅಲ್ಲಿ ಈಗ ಎತ್ತಿಡ್ತಾ ಇದ್ದಾರೆ ಪ್ಲೇವರ್ಡ್ಸ್ ಅನ್ನೆಲ್ಲ. ಅದನ್ನೆಲ್ಲ ತೊಗೊಂಡು ಆಟಾಡ್ತಾ ಕೂತ್ಕೊಂಡಿದ್ದಾಳೆ. ಅದಕ್ಕೆ ನಾನು ಕವರ್ ಕೊಟ್ಟೆ. ಅದ್ರಾಗ ಯಾರು ಆಟಾಡಲಿ, ಮತ್ತು ಅದು ಕಿತ್ತಾಕ್ಬಿಟ್ರೆ ಪ್ಲಾಸ್ಟಿಕ್ ಅಲ್ವಾ, ಕಿತ್ತಾಕ್ಬಿಟ್ರೆ ಮತ್ತು ವೇಸ್ಟ್ ಆಗೋಗುತ್ತೆ ಅಂತ ಅದನ್ನು ಕವರ್ ಬಿಸಾಕಿ ಮತ್ತು ಅದನ್ನೇ ಇಟ್ಕೊಂಡು ಆಟಾಡ್ತಿದ್ದಾಳೆ ನೋಡಿ. ಅವಳಿಗೆ ಏನು ಬೇಕು ಅದೇ ಬೇಕು ಅವಳಿಗೆ. ನಾವೇನಾದ್ರು ಬೇರೆದು ಕೊಟ್ಟರೆ ಅದನ್ನು ಬಿಸಾಕ್ತಾಳೆ. ಅಂಥ ಬುದ್ಧಿ ಐತೆ ಅವಳಿಗಂತೂ ನೋಡಿ. ಆ ಪ್ಲೇವುಡ್ ಥರದ್ದು ಇಟ್ಕೊಂಡೇ ಆಟಾಡ್ತಾ ಇದ್ದಾಳೆ ಅವಳು. ನಾವು ಅದಕ್ಕೆ ಯಾವ ಥರ ಫಿಕ್ಸ್ ಮಾಡೋದು ಅಂತ ನೋಡ್ಕೊಳ್ತಾ ಇದ್ದೀನಿ. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರಲ್ವ ಒಂದು ಪೇಪರ್, ಅದರಲ್ಲಿ ಅದರಲ್ಲಿ ನೋಡ್ಕೊಂಡು ಒಂದೊಂದೇ ಸ್ಟೆಪ್ನ ಜೋಡಿಸ್ತಾ ಇದ್ದೀವಿ. ಇದೇ ಫಸ್ಟು ನಾವು ಈ ಥರ ಜೋಡಿಸ್ತಾ ಇರೋದು. ಏನೋ ಅಷ್ಟು ನಾವು ಜೋಡಿಸಿಲ್ಲ. ಹಾಗಾಗಿ ಇನ್ಸ್ಟ್ರಕ್ಷನ್ಸ್ನೇ ನೋಡಿಕೊಂಡು ಫಾಲೋ ಮಾಡ್ತಾ ಇದ್ವಿ ನಾನು ನಮ್ಮ ಮನೆಯವರು. ಇವಳು ನೋಡಿ ನಮ್ಮ ಮಗಳು. ನಾನು ಏನು ಇಟ್ಕೊಂಡಿರ್ತೀನಿ ಇಲ್ಲ ಅವ್ರ ಪಪ್ಪ ಏನು ಕೈಯಲ್ಲಿ ಇಟ್ಕೊಂಡಿರೋ ಅದೇ ಬೇಕು ಅವಳಿಗೆ. ನಾನು ಇನ್ಸ್ಟ್ರಕ್ಷನ್ಸ್ ಅದು ಕಾಲು ಇಟ್ಕೊಂಡಿದ್ದನ್ನ ಅದಕ್ಕೆ ಇಸ್ಕೊಂಡ್ರು. ಈಗ ನೋಡಿ ಈ ಕಡೆ ಅವ್ರ ಪಪ್ಪ ತಿಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಈಗ ಅದೇ ಬೇಕು ಅವಳಿಗೆ. ಕೊಟ್ಟಿಲ್ಲ ಅಂತಂದರೆ ಅಳೋದು ಕೂತ್ಕೊಂಡು ನೋಡಿ. ಆ ಕಡೆ ನನ್ನ ಕೈಯಲ್ಲೂ ಕಿತ್ಕೊಳಕ್ಕೆ ಬರ್ತಾಳೆ, ಈ ಕಡೆ ಅವ್ರ ಅಪ್ಪನ ಕೈಯಲ್ಲೂ ಕಿತ್ಕೊಳಕ್ಕೆ ಬರ್ತಾಳೆ. ನೋಡಿ ಏನು ಕಿತ್ಕೊತಾ ಇದ್ದಾಳೆ. ಇಂಥ ಬಜಾರಿ ಗೊತ್ತಾ ನಮ್ಮ ಮಗಳು. ಒಬ್ಬರು ಕೈ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಅವಳನ್ನು. ಅಷ್ಟು ತುಂಟಿ ಅಂದರೆ ತುಂಟಿ ಅವಳು. ಒಂದು ಸೆಕೆಂಡ್ ಸುಮ್ಮನೆ ಕೂತ್ಕೊಳ್ಳಲ್ಲ ನೋಡಿ. ಅಲ್ಲಿ ಹೆಂಗೆ ಮಾಡ್ತಾಯಿದ್ದಾಳೆ ನೀವೇ ನೋಡಿ. ಈಗ ನೋಡಿ ಆ ಕಡೆ ನೋಡಿ ಅದೇನೋ ಒಂದು ತೊಗೊಂಡ್ಳು. ಅದು ಸ್ಟೀಲ್ದು
ಅದನ್ನು ತೊಗೊಂಡು ಆಟ ಆಡ್ತಾ ಇದ್ದಾಳೆ. ನಮಗೆ ಗೊತ್ತೇ ಇಲ್ಲ, ನಾನು ನಮ್ಮ ಮನೆಯವ್ರು ಡೀಪಾಗಿ ಅದೇನು ಮಾಡ್ಕೊಂಡು ಕುಂತಿದ್ದೀವಿ. ಇವಳು ಈ ಕಡೆ ಕುತ್ಕೊಂಡು ಅದನ್ನು ತೊಗೊಂಡು ಆಟ ಆಡ್ತಿದ್ದಾಳೆ. ಕಣ್ಣಿಗೆ ಇಟ್ಕೊಂಡ್ರೆ ಅಂತ ಭಯ. ಹಿಂಗೆ ಮಾಡ್ತಾಳೆ ಮಕ್ಕಳು ಯಾವಾಗಲೂ. ಆಮೇಲೆ ಏನೋ ಒಂದು ಇಟ್ಕೊಂಡು ಆಟ ಆಡಿ ಸಾಕು, ನಮ್ಮ ಹತ್ರಕ್ಕೆ ಬರ್ದಂಗೆ ಅಂತ ನಾನು ಸುಮ್ಮನೆ ಅದೊಂದೇ ಒಂದು ಕೊಟ್ಟು ಕೂರಿಸಿದ್ದೀನಿ. ಅವಳು ನೋಡಿ ಬರ್ತಾಳೆ, ಇವಾಗ ಮತ್ತೆ ಬರ್ತಾಳೆ, ಮತ್ತೆ ತುಂಟತನ ಮಾಡ್ತಾಳೆ. ಇದು ಯಾಕೆ ತರಿಸಿದ್ದೀವಿ ಅಂತ ಅಂದರೆ, ನಾವು ಮೇಯ್ನಾಗಿ ನನ್ನ ಹಿಂದೆಗಡೆ ಇರೋ ಆ ಒಂದು ಜಾತ್ರೆ ಇದೆಯಲ್ಲ ಬಟ್ಟೆದು, ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ. ಅದನ್ನ ನೋಡಿ ನೋಡಿ ನನಗೆ ಬೇಜಾರಾಗಿ ಹೋಗೈತೆ. ಅಂದರೆ ನಮ್ಮ ಪಾಪು ಹುಟ್ಟಿದ ಮೇಲೆ ಅವಳಿಗೆ ಅಂತ ಒಂದು ವಾರ್ಡ್ರೋಬ್ ತರಬೇಕಿತ್ತು, ತಂದಿರಲಿಲ್ಲ. ಇದ್ರಾಗೆ ಮ್ಯಾನೇಜ್ ಮಾಡ್ತಾ ಇದ್ವಿ. ಅಂದರೆ ಈಗ ಸ್ವಿಗ್ಗಿ, ಝೊಮ್ಯಾಟೊ, ಇನ್ಸ್ಟಾಮಾರ್ಟಲ್ಲೆಲ್ಲ ಬರ್ತಾವಲ್ಲ ಕವರ್ಗಳು, ಆ ಕವರ್ಗಳನ್ನು ಇಟ್ಕೊಂಡು ಅದಕ್ಕೇ ನಾನು ಬಟ್ಟೆಗಳನ್ನ ಡೈಲಿ ಯೂಸ್ ಅವೆಲ್ಲ ಇಟ್ಕೊಂಡಿದ್ದೆ. ಅಂದರೆ ಇವಾಗ ಏನು ಮಾಡ್ತಾಳೆ, ಅವಳು ಓಡಾಡ್ತಾಳಲ್ಲ, ಬರ್ತಾಳೆ, ಅದು ಹೆಂಗಿದ್ರೆ ಹಿಂಗೆ ಒಂದು ಸ್ವಲ್ಪ ಮುಟ್ಟಿದ ತಕ್ಷಣ ಅದು ಹರಿದೋಗ್ತವೆ. ಅವಳು ಹಿಂಗೆ ಇಟ್ಕೊಂಡು ಎಳಿತಾಳೆ, ಅದು ಹರಿದೋಗುತ್ತೆ. ಮತ್ತು ನಾನು ಇನ್ನೂ ಒಂದು ಬ್ಯಾಗ್ ತೊಗೊಬೇಕು, ಅದಕ್ಕೆ ಹಾಕಿಡಬೇಕು. ಜೋಡಿಸಿಡೋದೇ ಆಗೋಗೋದು ಡೈಲಿ ನನಗೆ. ಅದಕ್ಕೆ ಈ ತಲೆನೋವೇ ಬೇಡ ಅಂತ ಈಗ ಒಂದು ಚಿಕ್ಕದು ವಾರ್ಡ್ರೋಬ್ ತರಿಸಿ ಕಣ, ಅದ್ರಾಗಾದರೆ ನೀಟಾಗಿರ್ತವೆ ಬಟ್ಟೆಗಳಂತ ತರಿಸಿದ್ದೀನಿ. ಅದನ್ನೇ ಇವಾಗ ಜೋಡಿಸ್ಕೊಳ್ತಾ ಇದ್ವಿ ನಾನು ನಮ್ಮ ಮನೆಯವರು. ನೋಡಿ ಇಲ್ಲಿ ಇವಳನ್ನ ಆಟ ಆಡ್ತಾ ಇರೋದು. ಆ ಥರ ವೈಟ್ ಇದ್ದಾವಲ್ಲ, ಅವನ್ನ ಹಿಡ್ಕೊಂಡು ಆಟ ಆಡ್ತಿರ್ತಾಳೆ. ಅದು ಒಂದಿಲ್ಲ ಅಂತ ಅಂದ್ರೂ ಅದು ವೇಸ್ಟೇ. ಇನ್ನು ನಾವು ಜೋಡ್ಸೋದಕ್ಕಾಗೋದಿಲ್ಲ. ನಾನು ತರಿಸಿರೋದು 3 ರಾಸ್ ಬರುತ್ತೆ, ಅಂದರೆ 3 ಸ್ಟೆಪ್, 4 ಸ್ಟೆಪ್ ಬರುತ್ತೆ, ಅಡ್ಡ 3 ಬರುತ್ತೆ. ಆ ಥರದ್ರಲ್ಲಿ ತರಿಸಿದ್ದು. ಆದರೆ ನಾವಿಲ್ಲಿ ನಮ್ಮ ರೂಮಿಗೆ 2 ಇರೋದು ಸಾಕು, ಇನ್ನೊಂದು ಹಾಲಲ್ಲಿ ಇಕ್ಕನ ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ 2 ಸ್ಟೆಪ್ಪಿಗೆ ಮಾತ್ರ ನಾವು ಜೋಡಿಸ್ಕೊಳ್ತಾ ಇದ್ವಿ. ಫಸ್ಟ್ ಉಲ್ಟಾ ಹಾಕ್ಬಿಟ್ವಿ, ನಾವು ನೋಡೇ ಇಲ್ಲ. ನಾನು ಹಂಗೆ ಹಾಕ್ತೆ, ಅವರು ನಮ್ಮ ಮನೆಯವರು ಹಂಗೆ ಹಾಕಿದ್ರು. ಆಮೇಲೆ ಇದೇನು ಅಂತ ಕೇಳ್ತಾಯಿದ್ರು, ಅದಕ್ಕೆ ಹೇಳ್ತಾಯಿದ್ದೆ ಇದು ಹ್ಯಾಂಗರು ಅದು ಅಂತ. ಆಮೇಲೆ ನೋಡಿದ್ವಿ, ಲಾಸ್ಟಿಗೆ ನೋಡಿ ಅದನ್ನು ಕೂಡ ನಾವು ಸರಿಯಾಗಿ ಜೋಡಿಸ್ಕೊಂಡ್ವಿ. ನೋಡಿ ಇಲ್ಲಿ ಅವಳು ಎದಳೋದಕ್ಕೆ ಬರ್ತಾಳೆ, ಇಲ್ಲಿ ಎಲ್ಲ ಕಿತ್ತಾಕೋಕ್ಕೆ ಬರ್ತಾಳೆ ಈಗ ನಮ್ಮ ಹತ್ರಕ್ಕೆ. ನಾನೇನು ಮಾಡಿ ಹಿಂಗೆ ಡೀಪಾಗಿ ನೋಡುವಾಗ ನೋಡಿ ಅಲ್ಲಿ ಮೊಬೈಲ್ ಹತ್ರ ಕೊಡು ಬಂದಿರೋದು. ಅಲ್ಲಿ ನಾವು ಕಾಣಿಸ್ತಾ ಇರ್ತೀವಲ್ಲ, ಅದಕ್ಕೆ ಹಾಯ್ ಮಾಡು ಅಂತ ಹೇಳ್ಕೊಟ್ಟಿದ್ದೀನಿ. ಹಾಯ್ ಮಾಡ್ತಾಳೆ, ನೋಡಿದಾಗೆಲ್ಲ ಹಾಯ್ ಮಾಡ್ತಾ ಇರ್ತಾಳೆ. ನನಗೆ ಗೊತ್ತಿಲ್ಲ, ನಾನು ನಮ್ಮ ಮನೆಯವರು ಅದನ್ನು ಜೋಡಿಸ್ತಾ ಇದ್ದೀವಿ. ಅವಳು ಬಂದು ಮೊಬೈಲ್ನ ಬೀಳಿಸ್ಬಿಟ್ಟಿದ್ದಾಳೆ ಕೆಳಗಡೆ. ನನಗೆ ಗೊತ್ತಿಲ್ಲ, ನೋಡಿ ಬಂದು ಬೀಳಿಸ್ಬಿಟ್ಟಿದ್ದಾಳೆ ಈ ಟೈಮಲ್ಲಿ. ಆಮೇಲೆ ನಾನು ತುಂಬ ಹೊತ್ತಾಯಿತು, ಆಮೇಲೆ ನೋಡ್ತೀನಿ ಮೊಬೈಲೇ ಇಲ್ಲ, ಅಲ್ಲಿ ಕೆಳಗೆ ಬಿದ್ದೋಗಿತ್ತು. ಅಯ್ಯೋ, ವ್ಲಾಗ್ ಡಿಸ್ಕಂಟಿನ್ಯೂ ಆಯ್ತಲ್ಲ ಅಂತ ಮತ್ತೆ ತಗೊಂಡೋಗಿ ಅದೇ ಜಾಗಕ್ಕೆ ಇಟ್ಟೆ, ಅವಳಿಗೆ ಕಾಣಿಸ್ದಂಗೆ. ಆದರೂ ಅವಳು ಬಿಟ್ಟಿಲ್ಲ. ಅವಳು ನೋಡಿದ್ಲು, ಹೇಗೆ ನೋಡೋದು ಗೊತ್ತಿಲ್ಲ, ನೋಡಿದ್ಲು. ಮತ್ತು ಮೊಬೈಲ್ ಹತ್ರಕ್ಕೆ ಹೋಗಿ ಸ್ಟಾರ್ಟ್ ಮಾಡಿಕೊಂಡ್ಳು ಅವಳು. ನೋಡಿ ಅಲ್ಲಿ ಮೊಬೈಲ್ ಹತ್ರಕ್ಕೆ ಹೋಗಿ ಹಾಯ್ ಮಾಡೋದು, ಮತ್ತು ಮೊಬೈಲ್ ತಗೊಂಡು ಅನ್ನೋದು, ಅದರ ಮುಖ ನೋಡ್ಕೊಳ್ಳೋದು, ಈ ಥರ ಮಾಡ್ತಾಯಿದ್ಲು ಅವಳು. ಅದಕ್ಕೆ ನಾನು ಇವಳು ಈ ಥರ ಎಲ್ಲ ಮಾಡುವಾಗ, ಡಿಸ್ಟರ್ಬ್ ಮಾಡುವಾಗ ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಳನ್ನ ಕೆಳಗಡೆ ಕೂರಿಸ್ಬಿಟ್ಟು ಮಾಡ್ತಾಯಿದ್ವಿ ಇಲ್ಲಿ. ಆದರೂ ಅವಳು ನಮಗೆ ಕಾಟ ಕೊಡ್ತಾನೇ ಇದ್ಲು ನೋಡಿ. ಮತ್ತು ಇವಾಗ ಬರ್ತಾಳೆ ನಮ್ಮ ಹತ್ರಕ್ಕೆ, ಬಂದು ಕಿತಾಪತಿ ಮಾಡ್ತಾಳೆ. ನೋಡಿ ಅಲ್ಲಿ ಮತ್ತೆ ಇನ್ನೊಂದ್ಸಲ ಮೊಬೈಲ್ ಹತ್ರ ಕೂರ್ತಾ ಇದ್ದಾಳೆ. ಹಿಂಗೆ ಆ ಮೊಬೈಲ್ ಹತ್ರ ಕಳಿಸಿಲ್ಲ ಅಂತಂದರೆ ಅಳೋದು ಕೂತ್ಕೊಂಡು, ಈ ಥರ ಮಾಡ್ತಾಯಿದ್ಲು. ನನಗೆ ಎಷ್ಟೋ ಅವಳ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಏನೆಲ್ಲ ಕೊಡೋದು, ಏನೆಲ್ಲ ಮಾತಾಡ್ಸೋದು ಎಲ್ಲ ಮಾಡ್ತಾಯಿದ್ವಿ. ಆದರೂ ಅವಳು ಏನು ಮಾಡಬೇಕು ಅದೇ ಕೆಲಸ ಮಾಡ್ತಾಯಿದ್ಲಲ್ಲ. ಈ ವಿಡಿಯೋ ಇದೆ, ಫಾರ್ವರ್ಡ್ ಮಾಡಿದ್ದೀನಿ 3 ಸೆಕೆಂಡ್ಸು, ಹಾಗೆ ನೋಡ್ತಾ
ಅವ್ಳ ಕಾಟ ನನಗೆ ತಡೆಯೋಕ್ಕಾಗ್ತಿರ್ಲಿಲ್ಲ. ನೋಡಿ ಮೊಬೈಲ್ ಬೀಳಿಸಿದ್ಲು, ನಾನು ಹಿಡ್ಕೊಂಡು ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಅವಳನ್ನ ಕಾಟ ನಮಗೆ ತಡೆಯೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಾವು ಅವಳನ್ನ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಅಂತ ಅವಳನ್ನು ಸ್ನಾನ ಮಾಡಿಸಿ ಮಲಗಿಸಿ ಆಮೇಲೆ ನಾವು ಅದನ್ನೆಲ್ಲ ಫುಲ್ ಜೋಡಿಸ್ಕೊಂಡ್ವಿ. ನೆಕ್ಸ್ಟ್ ಔಟ್ಪುಟ್ ಯಾವ ಥರ ಬಂದಿದೆ ಅಂತ ನೋಡಿ. ಈ ಥರ ನೋಡಿ ಲಾಸ್ಟ್ ಔಟ್ಪುಟ್ ಯಾವ ಥರ ಬಂದಿದೆ ಅಂತ. ಚೆನ್ನಾಗಿದೆ ಕ್ವಾಲಿಟಿ ನೋಡಿಕೊಂಡ್ರೆ, ಅಮೌಂಟ್ಗೆ ಕ್ವಾಲಿಟಿ ಚೆನ್ನಾಗೇ ಇದೆ. ಯೂಸ್ ಮಾಡ್ಬೋದು. ಎಷ್ಟೋ ಜನ ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದಾರೆ ಅಂತ ಕೇಳಿ ರಿವ್ಯೂ ಎಲ್ಲ ನೋಡಿ ನಾನು ತೊಗೊಂಡಿದ್ದು. ಚೆನ್ನಾಗಿದೆ. ಅಂದರೆ ತುಂಬ ಭಾರಿ ಇಡೋಕ್ಕಾಗಲ್ಲ, ಬಟ್ಟೆಗಳೆಲ್ಲ ಇಟ್ಕೊಳ್ಬೋದು ಆರಾಮಾಗಿ. ನಮ್ಮ ಬಟ್ಟೆಗಳು ಕೂಡ ಇಟ್ಕೊಳ್ಬೋದು. ಇಲ್ಲಿ 3 ಬಾಕ್ಸ್ ಮಾಡಿದ್ದೀವಿ. ರೂಮಲ್ಲಿ 4 ಬಾಕ್ಸ್ 2 ಸ್ಟೆಪ್ ಮಾಡ್ಕೊಂಡಿದ್ದೀವಿ.